ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈಗ ಒಂದು 2-3 ದಿವಸದಿಂದ ನಮ್ಮ ಹವ್ಯಕರ ಒಂದಷ್ಟು ಪದಗಳು ಅಂದರೆ ಹಳೆಯ ಪದಗಳು ಎಲ್ಲ ಇತ್ತೀಚೆಗೆ ಮರೆಯಾಗ್ತಾ ಇವೆ. ಸುಮಾರಷ್ಟು ಶಬ್ದ, ಹಳೆಯ ಶಬ್ದಕೋಶಗಳು ಈಗ ಅದು ಚಾಲ್ತಿಯಲ್ಲಿಲ್ಲ. ಅದನ್ನು ನಾನು ಕೆಲವೊಂದಷ್ಟು ನನಗೆ ನೆನಪಿರೋದನ್ನು ನಾನು ಹೇಳಿದ್ದೆ. ನಾನು ಬಹಳಷ್ಟು ಒಂದಷ್ಟು ಶಬ್ದಗಳನ್ನು ಹೇಳಿದ್ದೆ, ಇನ್ನೂ ಬಹಳಷ್ಟಿವೆ. ಅದರಲ್ಲಿ ಕೆಲವೊಂದಷ್ಟು ನಂಗೆ ನೆನಪಾಗಿದೆ, ಇನ್ನೊಂದು ಸ್ವಲ್ಪ ಮತ್ತೆ ಹೇಳೋಣ ಅಂತ ಅನ್ನಿಸ್ತು. ಯಾಕೆಂತಂದರೆ ತುಂಬ ಜನರು ಅಲ್ಲಿ ಕಾಮೆಂಟಲ್ಲೂ ಈ ಶಬ್ದ ಆ ಶಬ್ದ ಅಂತೆಲ್ಲ ಬರೆದಿದ್ರು. ನನಗೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಸರಿ ಮತ್ತೆ ನೆನಪು ಮಾಡೋಣ ಅಂತ ಶಬ್ದಗಳನ್ನು. ಈಗ ಅದು ಎಲ್ಲೂ ಕೇಳಲಿಕ್ಕೆ ಬರ್ತಾಯಿಲ್ಲ, ಕೇಳಲಿಕ್ಕೆ ಆಗ್ತಾಯಿಲ್ಲ. ಒಂಥರ ಈಗ ನೆನಪು ಮಾಡೋಣ ಅಂತ ಅನ್ನಿಸ್ತು, ನಾನು ಮಾಡ್ತಾಯಿದ್ದೀನಿ. ತುಂಬ ಶಬ್ದಗಳು ಈಗ ಅದು ಮರೆಯಾಗ್ಬಿಟ್ಟಿವೆ. ಯಾವ ಥರ ಅವರೆಲ್ಲ ಮರೆ ಆದ್ರಲ್ಲ, ಹಳೆಯ ಜನರು ಯಾವ ಥರ ಮರೆ ಆದರು, ಹಾಗೆ ಅವ್ರ ಹಿಂದೆಯೇ ಅವರ ಹಳೆ ಪದಗಳು ಸಹ ಮರೆಯಾಗ್ಬಿಟ್ಟಿವೆ. ಕೆಲವೊಂದು ನೆನಪಿಸೋಣ ಬನ್ನಿ. ನಾನು ಹವ್ಯಕ ಭಾಷೆಯಲ್ಲೇ ಇದನ್ನು ಹೇಳ್ತೀನಿ. ಲಾಸ್ಟ್ ಟೈಮ್ ಹವ್ಯಕ ಭಾಷೆಯಲ್ಲೇ ಹೇಳಿದ್ದೆ, ಈ ಸರಿ ಹವ್ಯಕ ಭಾಷೆಯಲ್ಲಿ ಹೇಳಿದೆ. ಹೀಗೆ ಒಂದಷ್ಟು ಶಬ್ದಗಳನ್ನು ಹೇಳ್ತೀನಿ, ಅದರದ್ದು ಅರ್ಥವನ್ನು ಹೇಳ್ತೀನಿ. ಬನ್ನಿ. ನಮ್ಮ ಹವ್ಯಕ ಭಾಷೆಯಲ್ಲಿ ಫಸ್ಟ್ ನಾನು ತಾಯಿಯಿಂದ ಸ್ಟಾರ್ಟ್ ಮಾಡ್ತೀನಿ. ತಾಯಿ ಅಂದರೆ ತಾಯಿಗೆ ಅಬ್ಬೆ ಅಂತ ಒಂದು ಶಬ್ದ ಮೊದಲಿನ ಕಾಲದಲ್ಲಿ ಇತ್ತು. ಅಂದರೆ ಮೊದಲೆಲ್ಲ ಅಬ್ಬೆ ಅಂತ ಹೇಳ್ತಿದ್ದ. ಅಬ್ಬೆ ಅಂದರೆ ಅಮ್ಮಂಗೆ ಅಮ್ಮ ಅಂತ ಹೇಳೋ ಪದವನ್ನು ಅಬ್ಬೆ ಅಂತ ಕರಿತಿದ್ದ. ಅಬ್ಬೆ ಅಂದರೆ ಅಮ್ಮ. ಆಮೇಲೆ ಹಿರಿಯಬ್ಬೆ ಅಂತ ಹೇಳ್ತಿದ್ದ. ಹಿರಿಯಬ್ಬೆ ಅಂದರೆ ದೊಡ್ಡಮ್ಮ. ಅಬ್ಬೆ ಅಂದರೆ ಅಮ್ಮ, ಹಿರಿಯಬ್ಬೆ ಅಂದರೆ ದೊಡ್ಡಮ್ಮ. ಆಮೇಲೆ ಇನ್ನೊಂದು ಶಬ್ದ ಹೇಳ್ತಿ, ಅಪೂಟು ಇಲ್ಲೇ ಅಂತ ಹೇಳ್ತಂದರೆ ಏನಾದರೂ ಒಂದು ಸ್ವಲ್ಪ ಮನೇಲಿ, ನಿಮ್ಮ ಮನೇಲಿ ಇದಿದ್ದಾನೆ, ಒಂದು ಸ್ವಲ್ಪ ಸಕ್ಕರೆ ಇದ್ದಾನೆ, ಹಿಂಗೇನಾದರೂ ಕೇಳಲ್ಲ. ಅಯ್ಯೋ ಅಮ್ಮನೇಲಿ ಅಪೂಟು ಇಲ್ಲೇ ಮರೈತಿ, ಎಲ್ಲ ಖಾಲಿ ಆಗೋಜು. ಅಪೂಟು ಇಲ್ಲೇ ಅಂದರೆ ಸ್ವಲ್ಪನೂ ಇಲ್ಲೇ ಅಂತ ಅರ್ಥ. ನಾನು ಕೆಲವೊಂದು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ, ಅದನ್ನೇ ನೋಡಿ ಹೇಳ್ತೀನಿ. ಯಾಕೆಂತಂದರೆ ಎಲ್ಲದೂ ನಂಗೆ ನೆನಪು ಬರೋಲ್ಲ. ಕೆಲವೊಂದಷ್ಟು ನಂಗೆ ನೆನಪಿದ್ದಿದ್ದು ನಾನು ಹೇಳ್ತೀನಿ, ಎಲ್ಲದೂ ನನಗೆ ಬಾಯಿಗೆ ಬರೋಲ್ಲ. ಲಾಯ್ಕಾಜು ಅಂತ ಹೇಳ್ತಿದ್ರು. ಲಾಯ್ಕಾಜು ಅಂತಂದರೆ ರುಚಿಯಾಗಿದೆ ಅಂದರೆ ಯಾವುದಾದ್ರೂ ಒಂದು ಅಡುಗೆ, ಅಯ್ಯೋ ಎಷ್ಟು ಚಲೋ ಆಜು ಅಂತ ಹೇಳಿ. ಈಗ ನಾವು ಚಲೋ ಆಜು, ರುಚಿಯಾಜು, ಬೆಸ್ಟಾಜು ಹಿಂಗೆ ಹೇಳ್ತೀಯ. ಆದರೆ ಲಾಯ್ಕಾಜು ಅಂದರೆ ಲಾಯ್ಕಾಜು ಅಂತಂದರೆ ಚಲೋ ಆಜು, ಭಾರಿ ಲಾಯ್ಕಾಜೆ, ಇವತ್ತಿನ ಅಡುಗೆ ಮಾತ್ರ ಭಾರಿ ಲಾಯ್ಕಾಜಪ್ಪ ಅಂದರೆ ಲಾಯ್ಕು ಅಂದರೆ ಚಲೋ ಆಜು ಅಂತ ಅರ್ಥ. ಆಮೇಲೆ ಈ ಬ್ಲೌಸ್, ಮೊದಲೆಲ್ಲ ಏನು ಗೊತ್ತಾ, ಬ್ಲೌಸ್ ಅಂತ ಹೇಳ್ತಾ ಇದ್ದಿದ್ವಿ. ಬ್ಲೌಸಿಗೆ ಪಲ್ಕ ಅಂತ ಹೇಳ್ತಿದ್ದ. ಬ್ಲೌಸಿಗೆ ರೌಕೆ ಅಂತಲೂ ಇನ್ನೊಂದು ಶಬ್ದ ಹೇಳ್ತಾರೆ, ರೌಕೆ. ಕಣ ಅಂದರೆ ಬ್ಲೌಸ್ ಪೀಸು. ದೀಗೆ ಗುಡ್ನ ಅಂತ ಹೇಳ್ತಿದ್ದ. ದೀಗೆ ಗುಡ್ನ ಅಂದರೆ ದೀಪದ ಗುಡ್ನ ಅಂದರೆ ಒಂದು ಕಂಬ, ಇಷ್ಟು ಎತ್ತರದ್ದು ಒಂದು ಕಂಬ ಇರ್ತಿತ್ತು. ಒಂದು ಫೂಟ್ ಎತ್ತರದ್ದು ಕಂಬ, ದೀಪವನ್ನು ಇಡಲಿಕ್ಕೆ. ಯಾಕೆಂತಂದರೆ ಮೊದಲಿನ ಕಾಲದಲ್ಲಿ ಕರೆಂಟೆಲ್ಲ ಇರ್ತಾ ಇದ್ದಿತ್ತು ಇಲ್ಲೆಲ್ಲ. ನನಗೊಂದೊಂದು ಸರಿ ಹವ್ಯಕ ಭಾಷೆ ಬಿಟ್ಟು ಬೇರೆದಕ್ಕೆ ಹೋಗ್ಬಿಡ್ತೀನಿ. ಅಂದರೆ ಮೊದಲಿನ ಕಾಲದಲ್ಲಿ ದೀಪನೇ ಆಗಿತ್ತು, ಕತ್ಲೆ ಅಂದರೆ ಹೋಗಲಿಕ್ಕೆ ಹುಪ್ಪಲೆ. ಲೈಟ್ ಇರ್ತಿತ್ತಿಲ್ಲ ಮೊದಲಿನ ಕಾಲದಲ್ಲಿ. ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಲೈಟ್ ಬಂತು. ಆವಾಗ ಲೈಟ್ ಇಲ್ಲದೆ ಹೋದಾಗ ದೀಪವನ್ನು ಕತ್ತಿಸಿಡೋದು ಎಲ್ಲರ ಮನೆಯಲ್ಲೂ ಅವು ಪದ್ಧತಿ. ದೀಪಕ್ಕೆ ಒಂದು ದೀಪ ನಿಲ್ಲಿಸಿಡಲ್ಲ, ಸಣ್ಣ ಸಣ್ಣ ದೀಪ ಇರ್ತಿತ್ತು. ದೀಪದ ಗುಡ್ನ ಅದೊಂದು ಕಂಬ, ಅದು ಚಂದ ಮರದ್ದು ಮಾಡಿ, ಒಂದು ಕೆತ್ತನೆ ಮಾಡಿ ಚಂದ ಮಾಡಿ ಮೇಲ್ಗಡೆ ಈ ಥರ ರೌಂಡ ಮಾಡಿ ನಿಲ್ಲಿಸಿ ಕಂಬವನ್ನು ಇಡ್ತಿದ್ದ. ಅದ್ರ ಮೇಲೆ ದೀಪವನ್ನು ಇಡ್ತಿದ್ದ. ದೀಗೆ ಗುಡ್ನ ಅಥವಾ ದೀಪದ ಗುಡ್ನ ಅಂತ ಹೇಳ್ತಾ. ಬೆಣಚಿನ ಕಿಂಡಿ ಇನ್ನೊಂದು ಹೇಳ್ತಿ. ನನಗದು ತುಂಬ ಒಂದು ಇದು, ನನ್ನ ಅಜ್ಜನ ಮನೆ ಕಡೆ ಜಾಸ್ತಿ ಹೇಳ್ತಾ ಇದ್ದಿದ್ದೆ. ಬೆಣಚಿನ ಕಿಂಡಿ ಅಂದರೆ ಕಿಟಕಿಗೆ ಅಂತ ಹೇಳ್ತಾ. ಬೆಣಚಿನ ಕಿಂಡಿ ಅಂದರೆ ಬೆಣಚು ಅಂದರೆ ಬೆಳಕು ಬರುವಂಥ ಒಂದು ಕಿಂಡಿ, ಬೆಳಕಿನ ಕಿಂಡಿ. ಬೆಣಚಿನ ಕಿಂಡಿ ಅಂದರೆ ಕಿಟಕಿಗೆ ಬೆಣಚಿನ ಕಿಂಡಿ ಅಂತ ಹೇಳ್ತಾ. ಬಳಿ ಹುಂಡು ಹಾಕು. ಬಳಿ ಹುಂಡು ಅಂದರೆ ಎಂಥದ್ದು ಗೊತ್ತಾ? ಬಳಿ ಹುಂಡು ಅಂದರೆ ಸ್ವಲ್ಪ, ಇಷ್ಟು ತುಸು ಹೇಳ್ತಾ. ತುಸು ಮತ್ತು ಬಳಿ ಹುಂಡು ಎರಡು ಒಂದೇ ಅರ್ಥದ್ದು. ತುಸು ಅಂದ್ರೂ ಕಡಿಮೆ, ಸ್ವಲ್ಪ. ಆಮೇಲೆ ಬಳಿ ಹುಂಡು ಅಂದ್ರೂ ಸ್ವಲ್ಪ ಬಡಿಸು ಅಂತ ಹೇಳಲಿಕ್ಕೆ. ಊಟಕ್ಕೆ ಏನಾದರೂ ಒಂದು ಅಡುಗೆ ಮಾಡಿದ್ದನ್ನು ಬಡಿಸು ಅಂತ ಹೇಳುವಾಗ ಸ್ವಲ್ಪ ಬಡಿಸು ಅಂತ ಹೇಳಲೆ ತುಸು ಬಡಿಸು ಅಥವಾ ಬಳಿ ಹುಂಡು ಹಾಕು ಅಂತ ಹೀಗೆ ಒಂದು ಶಬ್ದ ಇತ್ತು. ಗೋಟಾವಳಿ ಅಂದರೆ ಬಾನ್ಗಡೆ, ಅಂದರೆ ಗಡ್ಬಿಡಿ ಆಗುತ್ತೋ, ಏನೋ ಗಡ್ಬಡ ಆಗುತ್ತೋ, ಬಾನ್ಗಡೆ ಅಂತ ಹೇಳ್ತಾ. ಗೋಟಾವಳಿ ಅಂತ ಹೇಳ್ತಂದರೆ ಒಂದು ಏನೋ ಪ್ರಾಬ್ಲಮ್ಮು, ಹೀಗೆ ಒಂದು ಬಾನ್ಗಡೆ ಆಗುತ್ತೋ, ಗೋಟಾವಳಿ ಆಗುತ್ತೋ, ಒಂದು ಗಡ್ಬಡೆ ಆಗುತ್ತೋ, ಏನೋ ಅಂತ ಒಂದು ಗಡ್ಬಡೆ ಆಗುತ್ತೋ ಅಂತ ಹೇಳ್ತಾ. ಚುಮ್ನಿ
ಚಿಮ್ನಿ ಬುರುಡೆ ಅಂದರೆ ದೀಪ, ಸಣ್ಣ ಇಷ್ಟಿಷ್ಟೇ ದೊಡ್ಡದು ದೀಪದ ಒಂದು ಈ ಸೀಮೆ ಎಣ್ಣೆ ಇರ್ತಿತ್ತು. ಸೀಮೆ ಎಣ್ಣೆಯನ್ನು ಆ ದೀಪದ ಒಂದು ತಾಮ್ರದ್ದೆಲ್ಲ ದೀಪ ಅಂತ ಮಾಡಿರ್ತಿದ್ದೆ, ಅಥವಾ ಬಾಟಲ್ಲು, ಒಂದು ಗ್ಲಾಸಿನ ಬಾಟಲ್ಲು ಈ ಥರದ್ದೆಲ್ಲ ಇದ್ದಾಗ ಅದರೊಳಗೆ ನೆನೆಯನ್ನು, ಉದ್ದ ನೆನೆನ ಒಂದು ಹುರಿನ ಸೀಮೆ ಎಣ್ಣೆಯಲ್ಲಿ ಅದ್ದಿ ಈ ಥರ ಆ ಮುಚ್ಚಳಿಗೆ, ಬಾಟಲ್ನ ಮುಚ್ಚಳನ್ನು ಒಳಗಿಂದ ತಂದು ಆ ನೆನೆಯನ್ನು ದೀಪ ಕತ್ತಿಸೋದು, ಅಂದರೆ ಸೀಮೆ ಎಣ್ಣೆನ ಹಾಕಿ ಚುಮ್ನಿ ಅಂತ ಹೇಳ್ತಾ ಅದಕ್ಕೆ. ಚುಮ್ನಿ ಅಥವಾ ತಾಮ್ರದ್ದು ಆ ಥರ ಎಲ್ಲ ಮೊದಲಿನ ಕಾಲದಲ್ಲಿ ತಾಮ್ರ ಮಾಡೋರು, ಏನು ತಾಮ್ರದ್ದು ಲೋಟ ಪಾತ್ರೆ ಎಲ್ಲ ಮಾಡೋರ ಹತ್ರ ಮಾಡಿಸ್ತಿದ್ದ, ಒಂದಷ್ಟು ಚುಮ್ನಿ ಈ ಥರದ್ದು ಒಂದಷ್ಟು ತಾಮ್ರದ್ದು ಮಾಡಿಸ್ತಿದ್ದ. ಆಮೇಲೆ ಇನ್ನೊಂದು ವಾಗಾತಿ ಅಂದರೆ ಎಂಥದ್ದು ಅಂದರೆ, ವಾಗಾತಿ ಅಥವಾ ಬೆಳ್ಳಪ್ಪನೆ. ವಾಗಾತಿ ಅಂದರೆ ಒಂದು ಸೇವೆ ಮಾಡೋದು, ವಾಗಾತಿ ಹೇಳ್ತಾ ಅಂದರೆ ಸೇವೆ ಮಾಡ್ಕೊಳ್ಳೋದು. ನಮಗೆ ನಾವು ವಾಗಾತಿನೇ ಮಾಡ್ಕೊತೀವಿಲ್ಲ ಅಥವಾ ಸೇವೆ ಮಾಡ್ಕೊಳ್ಳೋದು ಅಂತ. ಬೆಳ್ಳಪ್ಪನೆ ಅಂದರು ಅದೇ ಸೇವೆ. ನನಗೆ ನೆನಪಾಗಿದ್ದನ್ನು ಇಲ್ಲಿ ಬರೆದಿಟ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ನಾನೇ ಬರೆದಿಟ್ಕೊಂಡಿದ್ದು, ಎಲ್ಲೂ ನೋಡಿ ನಾನು ಬರೆದಿದ್ದಲ್ಲ, ನನಗೆ ಕೆಲವೊಂದಷ್ಟು ನೆನಪಾಗ್ತಾ ಬಂದ ಹಾಗೆ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೆ ಒಂದು ಕಾಪಿಯಲ್ಲಿ. ಅದನ್ನು ನಾನು ನೋಡಿ ಹೇಳ್ತಾ ಇದ್ದಿದ್ದು. ಮತ್ತೇನು ನೀವು ಇನ್ನೊಂದು ಹೇಳ, ಇದು ಯಾವುದೇ ಒಂದು ಗೂಗಲ್ ಸರ್ಚ್ ಮಾಡಿದ್ರೂ ಸಿಗದೇ ಇರುವಂಥ ಒಂದು ಶಬ್ದ. ಎಲ್ಲೇ ಸರ್ಚ್ ಮಾಡಿ ಹವ್ಯಕ ಭಾಷೆಯ ಹಳೆಯ ಶಬ್ದಕೋಶಗಳು ಖಂಡಿತ ಸಿಗ್ತಿಲ್ಲ, ನನಗೆ ಗೊತ್ತಿದ್ದು ಗ್ಯಾರಂಟಿ. ಇದು ಕೇಳವು ಅಂದರೆ ಈಗ ನಾವು ಸಣ್ಣಿರುವಾಗಲಿಂದ ಕೇಳ್ಕೆ ಬಂದಿದ್ದು ಒಂದು ಶಬ್ದಗಳನ್ನು ನನಗೆ ನೆನಪಿರುತ್ತೆ, ನಾನು ಹೇಳೋದು ಬಿಟ್ಟರೆ, ಅಥವಾ ದೊಡ್ಡವರನ್ನು ಕೇಳಿದರೆ ಅವಕ್ಕೂ ಎಲ್ಲರಿಗೂ ನೆನಪಿಲ್ಲ. ಈಗಿನ ಕಾಲದವಕ್ಕಂತೂ ಒಬ್ರಿಗೂ ಗೊತ್ತಿಲ್ಲ. ಇನ್ನು ಈಗೊಂದು ತುಂಬ ಹಳೆಯೊಬ್ಬರು ಅಂದರೆ ನಮ್ಮ ತಂದೆ ತಾಯಿ ಅವ್ರ ಕಾಲದಿಂದ ಕೆಲವೊಂದಷ್ಟು ಅವು ಗೊತ್ತಿದ್ದಿದ್ದೆ, ನನಗೆಲ್ಲ ಅವೆಲ್ಲ ಹೇಳ್ತಾ ಇದ್ದಿದ್ದು ನಾವು ಕೇಳ್ಕೊಂಡು. ಈಗ ನಾನು ಇದನ್ನು ಬರೆದಿಟ್ಕೊಂಡಿದ್ದು, ನನಗೆ ಗೊತ್ತಿದ್ದಿದ್ದನ್ನು. ನಾನು ಎಲ್ಲೂ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗೋದಲ್ಲ ಇದು. ಖಂಡಿತ ನೀವು ಬೇಕಾದ್ರೆ ಒಂದೆರಡು ಶಬ್ದವನ್ನು ಗೂಗಲ್ ಸರ್ಚ್ ಮಾಡಿ ನೋಡಿ, ಖಂಡಿತ ಸಿಗ್ತಿಲ್ಲ. ಇದು ನಾನು ನೆನಪಿದ್ದಿದ್ದನ್ನು ಇಲ್ಲಿ ಬರೆದಿಟ್ಕೊಂಡಿದ್ದು. ಘಟಾಗಿ ಅಂದರೆ ರಾಶಿ. ಹಳೆ ಕಾಲದ ಶಬ್ದಗಳು ಇನ್ನೂ ಸಿಕ್ಕಾಪಟ್ಟೆ ಇದೆ. ಇನ್ನೂ ಎಷ್ಟೋ ಒಂದು 100 ಶಬ್ದ ಇದ್ದು, ನಾನು ಕೆಲವೊಂದಷ್ಟು ಇದರಲ್ಲಿ ನೆನಪಾದಂಗೆ ಬರ್ಕೊಂಡಿದ್ದೆ. ಆಮೇಲೆ ಇನ್ನೂ ಯಾರೋ ನಮ್ಮ ರಿಲೇಟಿವ್ಸ್ ಇವ್ರ ಹತ್ರ ಕೇಳಿದಾಗ ಇನ್ನೂ ಒಂದು 50 ಶಬ್ದವನ್ನು ನಾನು ಕೊಟ್ಟಿದ್ದ. ಘಟಾಗಿ ಅಂದರೆ ರಾಶಿಯ. ಗಟ್ಯಾಗಿ ಅಂದರೆ ರಾಶಿ ಹಾಕಡ. ಅಂದರೆ ಏನಾದರೂ ಊಟ ಮಾಡೋಕ್ಕಿದ್ರೆ, ಇಷ್ಟೆಲ್ಲ ಬೇಡ, ಜಾಸ್ತಿ ಬೇಡ ಅಂತ ನಾವೇನೋ ಯಾವುದಾದ್ರೂ ಒಂದು ಸ್ವೀಟು ಏನಾದರೂ ಮಾಡಿದಾಗ ಜಾಸ್ತಿ ಹಾಕಬೇಡ ಅಂತ ಹೇಳ್ತೀವಲ್ಲಿ, ಅದಕ್ಕೆ ಗಟ್ಯಾಗಿ ಹಾಕಡ ಅಂತ ಹೇಳ್ತಾರೆ. ತುಸು ಅಂದರೆ ಅದೇ ತುಸು ಹಾಕು, ಇಷ್ಟು ಸ್ವಲ್ಪ ಹನಿ ಅಂತ. ಇಷ್ಟು ಇವತ್ತು ನನಗೆ ನೆನಪಾಗಿದ್ದ ಶಬ್ದ. ಇನ್ನೂ ಬಹಳಷ್ಟು ನೆಟ್ಲೆ ಪಗ, ಆಮೇಲೆ ಅಯ್ಯೋ ಸುಟ್ಟು ಕೂಸೆ, ಸುಟ್ಟು ಮಾಣಿ ಅಂದರೆ ಅಯ್ಯೋ ಕೂಸೆ, ಸುಟ್ಟು ಕೂಸೆ ಅಂದರೆ ಅದು ಒಂದು ಪ್ರೀತಿಯಿಂದ, ಸುಟ್ಟು ಕೂಸೆ ಎಲ್ಲಿ ಹೋಜೆ, ಹೀಗೆ ಸುಟ್ಟು ಮಾಣಿ ಈ ಥರ ಎಲ್ಲ ಒಂದಷ್ಟು ಹೇಳೋದು ಇನ್ನೂ ಭಯಂಕರ ಇದ್ದು. ಅದರ ನೆನಪು ಈಗ ನನಗೆ ನೆನಪು ಮಾಡವು ಅಂದರೂ ನೆನಪು ಆಗ್ತಿಲ್ಲ. ಅದು ಇಷ್ಟು ನೆನಪಾಗಿದ್ದನ್ನು ಹೇಳಿದ್ದೀನಿ ನಿಮಗೆ. ಇದು ನಮ್ಮ ಭಾಷೆ ಅರ್ಥ ಆಗ್ತಾ ಇಲ್ಲಿಯ ಬೇರೆ ಜನರಿಗೆ ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇದೊಂಥರ ನಮ್ಗೆ ಇದೊಂದು ಹತ್ತಿರ, ಇಂಥ ಭಾಷೆ ಈಗ ಅದು ಕೇಳಿದರೂ ಸಿಗ್ತಿಲ್ಲ. ಕರ್ಗಣಿಸಡ ನೀನು ಅಂದರೆ ನಂಗೆ ತ್ರಾಸು ಕೊಡೋಣ. ನಮ್ಮ ಮಾವ ಹೇಳ್ತಾ ಇದ್ದಿದ್ದು, ಕರ್ಗಣಿಸಡ ನೀನು ಅಂದರೆ ನನಗೆ ತ್ರಾಸು ಕೊಡೋಣ. ಇದೆಲ್ಲ ಒಂಥರ ಐಕಾನಿಕ್ ವರ್ಡ್ ಅಂತಲೇ ಈಗ ಅನ್ನಿಸ್ತು. ಮೊದಲಿನ ಕಾಲದ ಒಂದೊಂದು ಶಬ್ದ. ಅಯ್ಯೋ ಹೌದಾರ್ಬಲ, ಇದನ್ನು ನೋಡಿ, ಹೌದಾರ್ಬಲ ಅಂದರೆ ಹೌದು ಆಗಿರಬಹುದು, ಹೌದಾಗಿಕ್ಕು ಅಂತ. ಹೀಗೆ ಈ ಥರದ್ದು ವರ್ಡು ತುಂಬ ಒಂಥರ ಈಗ ಒಂಥರ ಖುಷಿ ಆಗ್ತು ಕೇಳಲ್ಲ. ಆವಾಗೆಲ್ಲ ನಾವು ನಗ್ತಿದ್ಯಾ. ಮಡುಗು, ಪೂಟು ಇಲ್ಲ ಇದೆ ಅಂತಿದ್ದು. ಲೈಕಾಜು ಈಗಲೂ ಒಬ್ಬೊಬ್ಬರು ಹಳೆ ಕಾಲದಾಗ ಹೇಳ್ತಾ, ಆದರೆ ಮೊದಲಿನಷ್ಟು ಈಗೆಲ್ಲ ಅದೆಲ್ಲ ವರ್ಡ್ ಎಲ್ಲ ನಾಶ ಆಗ್ತಾಯಿದ್ದು. ಸೊ ಸ್ವಲ್ಪ ರಿಪೀಟ್ ಮಾಡಿದ್ದೀನಿ ನಾನಷ್ಟೇ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದೆಲ್ಲ ಕೇಳಿದ್ರೆ ಇನ್ನೊಂದು ಹವ್ಯಕ ವರ್ಡನ್ನು ಹೇಳ್ತೀವಿ, ಬಿರಿಬಿರಿನೇ ಫೋನ್ ಇಡ್ತೀವಿ, ಆತು ಹೀಟ್ ಆಗ್ತಾಯಿದ್ದು ಫೋನು. ಬಿರಿಬಿರಿನೇ ಅಂದರೆ ಬೇಗ. ಅಭಿಲಾಷೆ ಅಂದರೆ ಅತಿ ಆಸೆ. ಓಕೆ, ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ನನ್ನ ಮೊಬೈಲು ಹ್ಯಾಂಗ್ ಆಗ್ತಾಯಿದ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದಿ. ಎಲ್ಲರೂ ಪೂರ್ತಿ ಕೇಳಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಶಬ್ದಗಳಿದ್ದರೆ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು.